ಸೊ ನಮ್ಮ ಡೋರ್ಸ್ ಏನು ನೋಡ್ತಾ ಇದ್ದೀರಾ, ಇದು ಮದರ್ ಆ್ಯಂಡ್ ಸನ್ ಪ್ಯಾಟರ್ನ್ ಇದೆ. ಸೊ ನೀವು ಓನ್ಲಿ ಒನ್ ಡೋರ್ ಯೂಸ್ ಮಾಡ್ಬೇಕಂತಿಲ್ಲ. ಸೊ ನಿಮಗೆ ನೆಸೆಸಿಟಿ ಇದ್ದಾಗ ಈ ಡೋರ್ನು ಯೂಸ್ ಮಾಡ್ಬೋದು. ಸೊ ನಿಮಗೆ ಫುಲ್ 4.6 ಫೀಟ್ ಓಪನಿಂಗ್ ಸಿಗುತ್ತೆ. ಮತ್ತೆ ಇದ್ರದ್ದು ಲಾಕಿಂಗ್ ಸಿಸ್ಟಮ್ ನೀವು ಚೆಕ್ ಮಾಡ್ಬೋದು. ಇದರಲ್ಲಿ ನಿಮಗೆ 18 ಲಾಕ್ಸ್ ಪ್ರೊವೈಡ್ 18 ಲಾಕರ್ಗಳು. ಹೌದು ಸರ್. ಯಾವ ಕಳ್ಳ ಬಂದು ಹೊಡಿಬೇಕು, ಡೋರ್ನೇ ಮುರಿದಾಕ್ಬೇಕು ಅಷ್ಟೇನೆ. ನೋಡಿ, ಯಾವುದೇ ಡೋರ್ಸ್ ತಗೊಂಡ್ರು ಇವರಲ್ಲಿ 7 ಕೀನ ಪ್ರೊವೈಡ್ ಮಾಡ್ತಾರೆ. ಇದೇ ತರ ನೀವೇನಾದ್ರೂ ಡೂಪ್ಲಿಕೇಟ್ ಕೀ ಮಾಡಿಸೋದಕ್ಕೆ ಏನಾದ್ರು ಹೋದ್ರೆ ಮಾಡ್ಬೋದೋ ವಿನಃ ಈ ಡೋರ್ ಓಪನ್ ಆಗಲ್ಲ, ವರ್ಕು ಆಗಲ್ಲ. ಆ ತರ ಕಂಪ್ಯೂಟರೈಸ್ಡ್ ಕೀನ ಮಾಡಿಸಿದ್ದಾರೆ. ಸೊ ನಾವು ಡೋರ್ ಇಂಚಸ್ ಹೇಗೆ ಪ್ರೊವೈಡ್ ಮಾಡಿದೀವಿ ಅಂದ್ರೆ, ಇದು ಬರೀ 90 ಡಿಗ್ರಿಗೆ ಸ್ಟಾಪ್ ಆಗಲ್ಲ, ನೀವು 180 ಡಿಗ್ರಿ ಕೂಡ ಓಪನ್ ಮಾಡ್ಬೋದು. ಸೊ ನಿಮ್ಮ ಮನೆಗೆ ಏನಪ್ಪ ಇದು ಡೋರ್ ಅಡ್ಡ ಬರುತ್ತೆ ಆ ಥರದ್ದು ಏನೂ ಇಲ್ಲ. ಸೊ ನೀವು 180 ಡಿಗ್ರಿನೂ ಟರ್ನ್ ಮಾಡ್ಬೋದು. ನಿಮ್ಮ ಮನೇನೂ ನಿಮಗೆ ಸ್ಪೇಷಿಯಸ್ ಆಗೋ ಅನಿಸುತ್ತೆ ಸರ್. ಸೊ ಡೋರ್ಸ್ ನಿಮ್ಮ ಮನೆಗೆ ಹೇಗೆ ಬರುತ್ತೆ ಅನ್ನೋ ಡೌಟ್ಸ್ ನಿಮ್ಗೆ ಇರ್ಬೋದು. ಸೊ ನಾವು ಈ ಥರ ಫುಲ್ಲಿ ಪ್ಯಾಕ್ ಮಾಡಿ ಅದು ಡೋರ್ಸ್ ನಿಮ್ಮ ಮನೆಗೆ ಸೇಫಾಗಿ ರೀಚ್ ಆಗೋ ಥರ ನೋಡ್ಕೊತೀವಿ ಸರ್. ಇದನ್ನು ನೋಡ್ಬೋದು, ಇದು ಎಷ್ಟು ರಿಚ್ ಆಗಿದೆ ಮತ್ತು ಹೇಗಿದೆ ಅಂತ. ಸೊ ನಮ್ಮ ಹತ್ರ GI ಜೊತೆಗೆ GL ಡೋರ್ಸ್ ಕೂಡ ಅವೈಲಬಲ್ ಇದೆ. ಸೊ ನಿಮಗೆ GI ಅಂದ್ರೆ ನಾರ್ಮಲ್ ಡೋರ್ಸ್, ಅದಕ್ಕಿಂತ ಪ್ರೀಮಿಯಂ ಬೇಕಂದ್ರೆ GL. ಪ್ರೀಮಿಯಂ ಅಂದ್ರೆ GL ಸರ್. ಸರ್ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ಇದು 6 ಫೀಟ್ ವಿಡ್ತ್ ಇದೆ. ಮತ್ತೆ ಇದರಲ್ಲಿ ನಿಮಗೆ 4 ಶೆಡರ್ಸ್ ಬರುತ್ತೆ. ಸೊ ಆಫ್ಟರ್ ಓಪನಿಂಗ್ ದಿಸ್ ನೀವು ಈ ಡೋರ್ನು ಓಪನ್ ಮಾಡ್ಬೋದು. ಸೊ ಇದು ಏನು ನೋಡ್ತಾ ಇದ್ದೀರಾ, ನಿಮಗೆ 4x7 ಬೇಸಿಕ್ ಮಾಡೆಲ್ ಸರ್. ಇದು ನಿಮಗೆ ಪ್ರೈಸಿಂಗ್ ವುಡ್ ಕಂಪೇರ್ ಮಾಡಿದ್ರೆ 40% ಕಮ್ಮಿಯಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಏನು ನೋಡ್ತಾ ಇದ್ದೀರಾ ಸರ್, ಇದು ನಮ್ಮಲ್ಲಿ ಇರೋದ್ರಲ್ಲಿ ಸ್ಪೆಷಲ್ ಡೋರ್. ಸೊ ಇದನ್ನು ನೀವು ಔಟರಿಂದ ಹೀಗಿದೆ, ಬಟ್ ಇನ್ನರ್ ಸೈಡಿಂದ ಹೋಗಿ ನೀವು ನೋಡಿದ್ರೆ, ಸೊ ಯಾರಾದ್ರೂ ಬಂದ್ರೆ ನೀವು ಇಲ್ಲಿಂದಾನೇ ನೋಡಿ ಚೆಕ್ ಮಾಡ್ಬೋದು ಯಾರಾದ್ರೂ ಬಂದಿದಾರಾ ಇಲ್ವಾ. ಹೌದು ಸರ್, ನಿಮ್ಗೆ ಡಬಲ್ ಸೇಫರ್ ಆಗಿರುತ್ತೆ. ಬರೀ ಸೇಫ್ಟಿಗೆ ಒಂದೇ ಅಲ್ಲ, ನೀವು ವೆಂಟಿಲೇಷನ್ಗೂ ಯೂಸ್ ಮಾಡ್ಕೊಬಹುದು. ಸೊ ಇಲ್ಲಿ ನೀವು ಟ್ಯಾಪ್ ಮಾಡಿ ನಿಮ್ಗೆ ವುಡನ್ ಸೌಂಡೇ ಫೀಲ್ ಕೊಡುತ್ತೆ. ಬಟ್ ಇಲ್ಲಿ ನೀವು ಟ್ಯಾಪ್ ಮಾಡಿದಾಗ ಸ್ಟೀಲ್ ಸೌಂಡ್ ಫೀಲ್ ಕೊಡುತ್ತೆ. ಯಾಕೆ ಅಂದ್ರೆ ಇದು ಹಾಲೋ ಇದೆ, ಇದು ನಮ್ದು ಫುಲ್ ಫಿನಿಶ್ ಮೆಟೀರಿಯಲ್ ಇದೆ. ಏನ್ರಿ ಹಿಂಗ್ ಲಾಕ್ ಓಪನ್ ಆಯ್ತು? ವುಡನ್ ಡೋರ್ಸ್ಗೂ ಮತ್ತು ನಮ್ಮ ಪೆಟ್ರಾ ಸ್ಟೀಲ್ ಡೋರ್ಸ್ಗೂ ನೀವು ಪ್ರೈಸ್ ಹೇಗೆ ಕಂಪೇರ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ನೀವು ವುಡನ್ ಡೋರ್ಸಲ್ಲಿ ಫ್ರೇಮ್ ಪರ್ಚೇಸ್ ಮಾಡ್ತೀರಾ. ಸೊ ಫ್ರೇಮಿಗೆ ಒಂದು ಪ್ರೈಸ್ ಪೇ ಮಾಡ್ತೀರಾ. ನೆಕ್ಸ್ಟ್ ಡೋರ್ಸ್ ಪರ್ಚೇಸ್ ಮಾಡ್ತೀರಾ, ಡೋರ್ಸ್ಗೆ ಒಂದು ಪ್ರೈಸ್ ಪೇ ಮಾಡ್ತೀರಾ. ಮತ್ತು ಅದರದ್ದು ಲಾಕ್ಸು, ಆಕ್ಸೆಸರೀಸು ಅದೆಲ್ಲನೂ ಬರುತ್ತೆ. ಪ್ಲಸ್ ಕಾರ್ಪೆಂಟರ್ನ ಹುಡ್ಕೋದು ದೊಡ್ಡ ಕೆಲಸ ಸರ್. ಸೊ ಅದೆಲ್ಲನೂ ನಿಮಗೆ ಅಟ್ ಎ ಟೈಮ್ ಆಗುತ್ತೆ, ಮತ್ತು ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ, ಮತ್ತು ನಿಮಗೆ ಪ್ರೈಸ್ ಕೂಡ ಸೇವ್ ಆಗುತ್ತೆ. ಮತ್ತು ನಿಮಗೆ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್, ವುಡ್ ಕಂಪೇರ್ ಮಾಡಿದ್ರೆ ಡಬಲ್ ಥಿಕ್ನೆಸ್ ಇರುವಂಥ ಮೆಟೀರಿಯಲ್ ನಿಮಗೆ ಸಿಗುತ್ತೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, 20 ಮಾಡೆಲ್ಸ್ ಪ್ಲಸ್ ಇದೆ. ಬಟ್ ನಮ್ಮ ಹತ್ರ ಬರೀ 20 ಮಾಡೆಲ್ಸ್ ಅಲ್ಲ, 42+ ಮಾಡೆಲ್ಸ್ ನಿಮಗೆ ಅವೈಲಬಲ್ ಇದೆ ಸರ್. ಆಲ್ ಓವರ್ ಕರ್ನಾಟಕ ನಿಮಗೆ ಡೆಲಿವರಿ ಮತ್ತು ಇನ್ಸ್ಟಾಲೇಷನ್ ಸಿಗುತ್ತೆ. ಸೊ ಇವಾಗ ನಮ್ಮ ಕಸ್ಟಮರ್ಸ್ ಏನಿದ್ದಾರೆ, ನಾವು ಒಂದ್ಸರಿ ಅವ್ರ ಡೋರ್ಸ್ ತೊಗೊಂಡ್ಮೇಲೆ ಅವರೇ ಬೇರೆಯವ್ರಿಗೆ ರೆಕಮೆಂಡ್ ಮಾಡಿ ಅವರೇ ಕರ್ಕೊಂಡು ಬಂದು ನಮ್ಮ ಹತ್ರ ಅವ್ರಿಗೂ ಸಜೆಸ್ಟ್ ಮಾಡ್ತಾ ಇದ್ದಾರೆ ಸ್ಟೀಲ್ ಡೋರ್ಸ್ನೇ ಪರ್ಚೇಸ್ ಮಾಡಿ ಅಂತ. ಬಿಕಾಸ್ ನಮ್ಮ ಕ್ವಾಲಿಟಿ ಆಫ್ ಡೋರ್ಸ್ ಅಷ್ಟು ಚೆನ್ನಾಗಿದೆ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿನ JP ನಗರಲ್ಲಿರ್ತಕ್ಕಂಥ ಪೆಟ್ರಾ ಸ್ಟೀಲ್ ಡೋರ್ಸ್ ಆ್ಯಂಡ್ ಮೋರ್ ಅಂತಕ್ಕಂಥ ಶೋರೂಮಿಗೆ ಬಂದಿದ್ದೀನಿ. ಹೌದು, ನಾನಿವಾಗ ತೋರಿಸ್ತಾ ಇರೋದು ಸ್ಟೀಲ್ ಡೋರ್ಗಳು. ಇತ್ತೀಚಿನ ದಿನಗಳಲ್ಲಿ ವುಡನ್ ಡೋರ್ಸ್ಗಿಂತ ಸ್ಟೀಲ್ ಡೋರ್ಸ್ಗಳ್ನು ಕೂಡ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಪೆಟ್ರಾ ಸ್ಟೀಲ್ ಡೋರ್ಸ್ ಆ್ಯಂಡ್ ಮೋರ್ ಒಂದು ಸಂಸ್ಥೆಯಲ್ಲಿ ಹೇಗಪ್ಪ ಅಂದರೆ 1% ಕೂಡ ಯಾವುದೇ ರೀತಿ ವುಡ್ ಯೂಸ್ ಮಾಡಿರೋದಿಲ್ಲ. ಸೊ ಪ್ಯೂರ್ಲಿ ಸ್ಟೀಲಿಂದ ಯೂಸ್ ಮಾಡಿದರೆ, GI ಮತ್ತು GL ಮೆಟೀರಿಯಲಿಂದ ಯೂಸ್ ಮಾಡಿರ್ತಾರೆ. ಸೊ ಎಲ್ಲ ಸೈಜಸ್ಸಲ್ಲೂ ಡೋರ್ಗಳು ಅವೈಲೇಬಲ್ ಇದ್ದಾವೆ. ಪ್ರೀಮಿಯಂ ಡೋರ್ಸ್ ಬೇಕಾ ಅಥವಾ ಸಿಂಗಲ್ ಡೋರ್ಸ್ ಬೇಕಾ, ನಿಮಗೆ ಪೂಜಾ ರೂಮಿಗೆ ಬೇಕಾ, ಪ್ರತಿಯೊಂದಕ್ಕೂ ಕೂಡ ಇವ್ರದೇ ಆಗಿರ್ತಕ್ಕಂಥ ಸ್ಟೀಲ್ ಡೋರ್ಸ್ಗಳಿದ್ದಾವೆ. ಅದರದ್ದೇ ಆಗಿರ್ತಕ್ಕಂಥ ಡಿಸೈನ್ಸ್ಗಳು ಸಿಕ್ಕಾಪಟ್ಟೆ ಇದ್ದಾವೆ. ಸ್ಮಾರ್ಟ್ ಲಾಕರ್ ಇದ್ದಾವೆ, ನಾರ್ಮಲ್ ಇದ್ದಾವೆ. ಒಂದೊಂದು ಡೋರ್ಗೆ ಹತ್ತತ್ರ 18 ಲಾಕರ್ಗಳಿದ್ದಾವೆ. ಯಾವ ಕಳ್ಳ ಬಂದು ಕೂಡ ಕಳ್ತನ ಮಾಡೋದಕ್ಕಾಗಲ್ಲ, ಅಷ್ಟು ಸೇಫ್ಟಿ ಇರ್ತಕ್ಕಂಥ ಡೋರ್ಗಳಿವು. ಇಷ್ಟು ಸೇಫ್ಟಿ ಇಟ್ಟು ಈ ಡೋರ್ಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆಲ್ ಓವರ್ ಕರ್ನಾಟಕದಾದ್ಯಂತ ಪೆಟ್ರಾ ಸ್ಟೀಲ್ ಡೋರ್ಸ್ ಆ್ಯಂಡ್ ಮೋರ್ ಸಂಸ್ಥೆಗಳು ಇದ್ದಾವೆ. ಸೊ ಇನ್ನೂ ಹಲವು ರೀತಿಯಲ್ಲಿ ಯಾರೆಲ್ಲ ಈ ಬಿಸ್ನೆಸ್ ಮಾಡಬೇಕಂತ ಇದ್ರು ಫ್ರಾಂಚೈಸಿ ಕೂಡ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಎನ್ಕ್ವೈರಿ ಮಾಡ್ಬೋದು. ನಾನಿವಾಗ JP ನಗರ್ ಬ್ರಾಂಚಿಂದ ವಿಡಿಯೋ ಮಾಡ್ತಾ ಇರೋದು. ಇದ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಶ್ರೀದೇವಿ ಅವ್ರು ಜಾಯಿನ್ ಆಗಿ ತಿಳಿಸ್ಕೊಡ್ತಾರೆ. ಸೊ ಯಾವ್ಯಾವ ಥರ ಡೋರ್ ಬೇಕು ನಿಮಗೆ, ಯಾವ್ಯಾವ ಥರ ಕಲರ್ಸ್ ಇದ್ದಾವೆ, ಏನೆಲ್ಲ ಸೇಫ್ಟಿ ಇದೆ ಇದರಲ್ಲಿ, ಸ್ಮಾರ್ಟ್ ಲಾಕ್ ಯಾವ ಥರ ವರ್ಕ್ ಆಗುತ್ತೆ, ಲಾಕರ್ ಯಾವ ಥರ ಇದೆ, ಎಷ್ಟು ಡಿಗ್ರಿ ಓಪನ್ ಆಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಯಾರಿಗೆಲ್ಲ ಬೇಕು ಈ ಡೋರ್ಸ್ಗಳು ಕರ್ನಾಟಕದಾದ್ಯಂತ ಕಳಿಸ್ಕೊಡ್ತಾರೆ. ನೋಡಿ, ಇಲ್ಲಿ ಆಲ್ರೆಡಿ ರೆಡಿ ಇದೆ ಕಳಿಸೋದಕ್ಕೆ. ಈ ಥರ ನೀಟ್ ಆ್ಯಂಡ್ ಕ್ಲಿಯರಾಗಿ ಯಾವುದೇ ರೀತಿ ಡ್ಯಾಮೇಜ್ ಆಗದೆ ರೀತಿ ಪ್ಯಾಕ್ ಮಾಡಿ ನಿಮಗೆ ಕಳಿಸ್ಕೊಡ್ತಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಯಾರಿಗೆಲ್ಲ ಸ್ಟೀಲ್ ಡೋರ್ ಬಗ್ಗೆ ನಾಲೆಡ್ಜ್ ಬೇಕು, ಸ್ಟೀಲ್ ಡೋರೇ ಬೇಕು ಅಥವಾ ಪೆಟ್ರಾ ಬ್ರ್ಯಾಂಡ್ದೇ ಬೇಕು ಅಂತಕ್ಕಂಥವ್ರು ಫುಲ್ ವಿಡಿಯೋ ನೋಡಿ ಫುಲ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ.
ಸರ್ ಈ ಡೋರ್ ನೋಡ್ತಾ ಇದ್ದೀರಲ್ಲ, ಇದು ನಿಮಗೆ 5 ಫೀಟ್ ವಿಡ್ತ್ ಇದೆ, 7 ಫೀಟ್ ಹೈಟ್ ಇದೆ. ನಿಮ್ಮ ಮನೆ ತುಂಬ ಲಕ್ಸುರಿಯಸ್ ಆಗಿ ತುಂಬ ರಿಚ್ ಲುಕ್ ಕೊಡುತ್ತೆ. ಸೊ ನಮ್ಮ ಡೋರ್ಸ್ ಏನು ನೋಡ್ತಾ ಇದ್ದೀರಾ, ಇದು ಮದರ್ ಆ್ಯಂಡ್ ಸನ್ ಪ್ಯಾಟರ್ನ್ ಇದೆ. ಸೊ ನೀವು ಓನ್ಲಿ 1 ಡೋರ್ ಯೂಸ್ ಮಾಡಬೇಕಂತಿಲ್ಲ. ಸೊ ನಿಮಗೆ ನೆಸೆಸಿಟಿ ಇದ್ದಾಗ ಈ ಡೋರ್ನು ಯೂಸ್ ಮಾಡ್ಬೋದು. ಸೊ ನಿಮಗೆ ಫುಲ್ 4.6 ಫೀಟ್ ಓಪನಿಂಗ್ ಸಿಗುತ್ತೆ. ಸೊ ನೀವು ಲಕ್ಸುರಿಯಸ್ ಆಗಿರ್ಬೋದು, ಪ್ಲಸ್ ನಿಮಗೆ ತುಂಬ ಸ್ಪೇಷಿಯಸ್ ಆಗೂ ಇರುತ್ತೆ, ಮತ್ತು ನಿಮ್ಮ ಮನೆ ತುಂಬ ರಿಚ್ ಆಗೂ ಕಾಣುತ್ತೆ. ಸೊ ಇವಾಗ ಇದನ್ನ ನೀವು ಫ್ರಂಟಲ್ಲಿ ನೋಡಿದ್ದೀರಾ. ಸೊ ಇದೇ ಡೋರ್ನ ನೀವು ಬ್ಯಾಕ್ ಸೈಡಿಂದ ನೋಡಿದ್ರು ನಿಮಗೆ ಸೇಮ್ ಡಿಸೈನ್ಸ್ ಕಾಣಿಸುತ್ತೆ. ಸೊ ನಿಮ್ಮ ಮನೆ ಫ್ರಂಟಿಂದ ಮಾತ್ರ ಅಲ್ಲ, ಬ್ಯಾಕ್ ಸೈಡು ನಿಮಗೆ ರಿಚ್ ಆಗಿ, ಒಳಗಡೆಯಿಂದನೂ ನಿಮಗೆ ರಿಚ್ ಆಗಿ ಕಾಣುತ್ತೆ. ಓಕೆ ಓಕೆ ಓಕೆ. ಸೊ ಸೇಫ್ಟಿ ವೈಸು ಕೂಡ ತುಂಬಾ ಸೇಫ್ಟಿ ಆಗಿರುತ್ತೆ, ತುಂಬಾ ಸ್ಟ್ರಾಂಗ್ ಇದೆ ಸರ್. ಇದಕ್ಕೇನಾದ್ರೂ ಪರ್ಟಿಕ್ಯುಲರ್ ಹೆಸರಿಟ್ಟಿದ್ದೀರಾ ಹೇಗೆ ಈ ಡಿಸೈನ್ಸ್? ಹೌದು ಸರ್, ಅಂದ್ರೆ ನಾವು ಮಾಡೆಲ್ಸ್ ನಂಬರ್ಸ್ನೆಲ್ಲಾನು ನಂಬರ್ಸ್ ಇಂದ ರೆಕಗ್ನೈಸ್ ಮಾಡ್ತೀವಿ. ಸೊ ಇದು PTR 66 ಅಂತ ನಾವು ರೆಕಗ್ನೈಸ್ ಮಾಡ್ತೀವಿ. PTR 66. ನೈಸ್. ಓಕೆ. ಸೊ ಏನು ಸೈಜಸ್ಸಲ್ಲಿ ಮೇಡಮ್ ಇರೋದು? ಸರ್ ಇದು ನಿಮಗೆ 3.5/7 ಇಂದಾನು 6/8 ವರೆಗೂ ನಮ್ಮ ಹತ್ರ ಅವೈಲೇಬಲ್ ಇದೆ. 6/8 ವರೆಗೂ ಅವೈಲೇಬಲ್ ಇದೆ. ರೆಡಿ ಸ್ಟಾಕ್ಸ್ ಅವೈಲೇಬಲ್ ಇರುತ್ತೆ. ಓಕೆ, ಇಮಿಡಿಯೇಟ್ ತಗೊಂಡು ಹೋಗ್ಬೋದು. ಇಮಿಡಿಯೇಟ್ ತೊಗೊಂಡು ಹೋಗ್ಬೋದು. ನೆಕ್ಸ್ಟ್, ಸೊ ಇದು ಏನು ನೋಡ್ತಾ ಇದ್ದೀರಾ, ಇತ್ತೀಚೆಗೆ ಜನ್ರೇಷನ್ ಚೇಂಜ್ ಆಗಿರೋದ್ರಿಂದ ಅವರೆಲ್ಲರೂ ಕ್ಲಾಸಿ ಆಗಿರಲಿ ಡೋರ್ಸ್ ಅಂತ ಪ್ರಿಫರ್ ಮಾಡ್ತಾರೆ. ಸೊ ಇದು ನಿಮಗೆ ಕ್ಲಾಸಿ ಆಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಿಮಗೆ 4/7 ಫೀಟಲ್ಲಿದೆ. ಸೊ ಇದು ಸೇಮ್ ಮದರ್ ಆ್ಯಂಡ್ ಸನ್ ಕಾನ್ಸೆಪ್ಟ್ ವಿತ್ ಫ್ರಿಜ್ ಹ್ಯಾಂಡಲ್, ಸೇಮ್ ಕಲರಲ್ಲಿ ನಿಮಗೆ ಫ್ರಿಜ್ ಹ್ಯಾಂಡಲ್ಸು ಪ್ರೊವೈಡ್ ಆಗುತ್ತೆ. ಮತ್ತು ಇದ್ರದ್ದು ಲಾಕಿಂಗ್ ಸಿಸ್ಟಮ್ ನೀವು ಚೆಕ್ ಮಾಡ್ಬೋದು. ಇದರಲ್ಲಿ ನಿಮಗೆ 18 ಲಾಕ್ಸ್ ಪ್ರೊವೈಡ್ 18 ಲಾಕರ್ಗಳು. ಹೌದು ಸರ್. ಯಾವ ಕಳ್ಳ ಬಂದು ಹೊಡಿಬೇಕು, ಡೋರ್ನೇ ಮುರಿದಾಕ್ಬೇಕು ಅಷ್ಟೇನೆ. ಸೊ ನಿಮಗೆ ನಾವು 7 ಕೀಸ್ ಕೊಡ್ತಾ ಇದೀವಿ, 2 ಕೀಸ್ ಇನ್ಸ್ಟಾಲೇಷನ್ಗೆ, 5 ಕೀಸ್ ಮಾಸ್ಟರ್ ಕೀಸ್. ಸೊ ಈ ಕೀಸ್ ಏನು ಕೊಡ್ತಾ ಇದೀವಲ್ವಾ, ಸೊ ಇದು ನಿಮ್ಮ ಸೇಫ್ಟಿಗೆ. ಮತ್ತೆ ನೀವು ಯೋಚನೆ ಮಾಡ್ಬೋದು, ಕೀಸ್ನ ತೊಗೊಂಡೋಗಿ ಸೋಪಲ್ಲಿ ಪ್ರಿಂಟ್ ಮಾಡಿ ಕಳ್ಳ ತಿರ್ಗಾ ಏನಾದರೂ ಮಾಡ್ಬೋದಾ ಅಂತ. ನೋ ವೇ. ಯಾಕೆಂದರೆ ಇದು ಮಾಸ್ಟರ್ ಕೀಸ್ ನಾವು ಹೇಗೆ ಇದು ಮಾಡಿದ್ದೀವಿ ಅಂದರೆ, ಸೊ ಇದನ್ನ ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ. ಡೂಪ್ಲಿಕೇಟ್ ಕೀನ ಅವ್ರು ತೊಗೊಬಂದ್ರು ಇದಕ್ಕೆ ಯೂಸ್ ಆಗಲ್ಲ. ಸೊ ಅದಕ್ಕೆ ನಾವು ನಿಮಗೆ 7 ಕೀಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸರ್. ನೈಸ್. ಸೊ ಮದರ್ ಆ್ಯಂಡ್ ಸನ್ ಅಂತ ಕರಿತೀರಾ ಈ ಡೋರ್ಸ್ಗಳಿಗೆ? ಹೌದು ಸರ್. ಸೊ ಒಂದು ಬಿಗ್ಗರ್ ಡೋರ್ ಇರುತ್ತೆ, ಒಂದು ಸ್ಮಾಲರ್ ಡೋರ್ ಇರುತ್ತೆ. ಇದು ನಿಮಗೆ ಆಟೋ ಕ್ಲೋಸರ್ ಆಗುತ್ತೆ, ಕ್ಲೋಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಕ್ಲೋಸರ್ ಆಗುತ್ತೆ. ಸೊ ಈ ಡೋರ್ಸ್ನ ನೀವು ಲಾಕ್ ಮಾಡ್ಬೋದು. ಮತ್ತು ಡೋರ್ಸ್ಗೆ ನೀವು ಪರ್ಚೇಸ್ ಮಾಡಿದ್ರೆ ಫ್ರೇಮ್ ಒಂದ್ಸರಿ ಪರ್ಚೇಸ್ ಮಾಡ್ತೀರಾ, ಡೋರ್ಸ್ ಒಂದ್ಸರಿ ಪರ್ಚೇಸ್ ಮಾಡ್ತೀರಾ, ಆಕ್ಸೆಸರೀಸ್ ಒಂದ್ಸರಿ ಪರ್ಚೇಸ್ ಮಾಡ್ತೀರಾ, ಕಾರ್ಪೆಂಟರ್ ಚಾರ್ಜಸ್ ಒಂದ್ಸರಿ ಕೊಡ್ತೀರಾ. ಸೊ ನೀವು ಅದೆಲ್ಲ ಟುಗೆದರ್ ಹಾಕಿದಾಗ ನಿಮಗೆ ಡೋರ್ ಕಾಸ್ಟಿಂಗ್ ಗೊತ್ತಾಗುತ್ತೆ. ಸೊ ನೀವು ಅದರಲ್ಲಿ ನೀವು ಇದನ್ನ ಡೋರ್ಸ್ನ 30 to 40% ವುಡ್ ಕಂಪೇರ್ ಮಾಡಿದ್ರೆ ಸೇವ್ ಮಾಡ್ಬೋದು ಸರ್. ನಿಮಗೆ 30 to 40% ಲೆಸರ್ ದ್ಯಾನ್ ವುಡ್ ಪ್ರೈಸ್ಗೆ ನಿಮಗೆ ಡೋರ್ಸ್ ಅವೈಲೇಬಲ್ ಸಿಗ್ತಾ ಇದೆ. ಅಮೌಂಟ್ನ ಉಳಿಸ್ಬೋದು. ಹೌದು ಸರ್. ಓಕೆ, ನಿಮಗೆ ಸಿಂಗಲ್ ಶೇಡರ್ ಡೋರ್ ಬೇಕು, ಮದರ್ ಆ್ಯಂಡ್ ಸನ್ ಕಾನ್ಸೆಪ್ಟ್ ಬೇಡ ಅಂತ ಅಂದರೆ ನಮ್ಮ ಹತ್ರ ಇನ್ನೂ ಒಂದು ವೆರೈಟಿ ಇದೆ. ಇದು ನಿಮಗೆ ಸ್ಪೇಷಿಯಸ್ ಆಗೂ ಇದೆ. ಇದು ನಿಮಗೆ ಓಪನಿಂಗ್ ಬಂದುಬಿಟ್ಟು 3.7 ಇದೆ. ಸೊ ಫ್ರೇಮ್, ಇಂಚಸ್, ಲಾಕ್ಸ್ ಮತ್ತು ವಿತ್ ಲೆನ್ಸ್ ವಿತ್ ಬಾರ್ ಹ್ಯಾಂಡಲ್ಸ್ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಮತ್ತು ನೋಡಿದ ತಕ್ಷಣ ಇದು ಸ್ಟೀಲ್ ಡೋರ್ಸ್ ಅನ್ಸೋದಿಲ್ಲ. ಏನಿದು ಸ್ಟೀಲ, ಏನದು ಮೆಟೀರಿಯಲ್ ಅಂದ್ರಿ ಸರ್? ಇದು GI ಮೆಟೀರಿಯಲ್. ಸೊ GI ಮೆಟೀರಿಯಲ್ ನಿಮಗೆ. ಓಕೆ. ಲೈಕ್ ಅಂದ್ರೆ ನಾವೀಗ ಸ್ಟೀಲ್ ಡೋರ್ ಅಂತ ಕರಿಬೋದಲ್ಲ, ಏನ್ ತೊಂದರೆ ಇಲ್ಲ. ಸ್ಟೀಲ್ ಡೋರ್ಸ್ ಅಂತ ಕರಿಬಹುದು. ನಿಮ್ಮ ಮನೆಗೆ ಯಾರು ಗೆಸ್ಟ್ ಬಂದಾಗ ಅವ್ರು ಕೇಳಿದಾಗ ನೀವು ಹೇಳಿದ್ಮೇಲೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲ ನೋಡಿದ ತಕ್ಷಣ ಅವ್ರಿಗೆ ರೆಕಗ್ನೈಸ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಸರ್. ಮತ್ತೆ ಆಮೇಲೆ ಸೇಮ್ ವುಡನ್ ತರನೇ ಫಿನಿಶಿಂಗ್ ಕೊಟ್ಟಿದ್ದೀರಾ? ಹೌದು ಸರ್. ಮತ್ತೆ ನಿಮಗೆ ಡೋರ್ ಥಿಕ್ನೆಸ್ ಬಂದ್ಬಿಟ್ಟು ವುಡನ್ 70 mm ಸಿಗುತ್ತೆ. ಲಕ್ಸುರಿ ಡೋರ್ಸ್ಗೆ ನಿಮ್ಗೆ 90 mm ಸಿಕ್ಕಿದ್ರೆ ವುಡನ್ ಫಿನಿಶಿಂಗ್ ಡೋರ್ಸ್ಗೆ ನಿಮಗೆ 70 mm ಥಿಕ್ನೆಸ್ ಇರುತ್ತೆ ಸರ್. ಸೊ ಡಬಲ್ ದ್ಯಾನ್ ವುಡ್ ಕಂಪೇರ್ ಮಾಡಿದ್ರೆ ವುಡನ್ ನಿಮಗೆ 30 to 35 ಅಲ್ಲಿ ಇರುತ್ತೆ, ಇದು ನಿಮಗೆ 70 mm ಇರುತ್ತೆ ಸರ್. ಎಲ್ಲಾ ಡೋರ್ಗಳಿಗೂ ಅಷ್ಟೇ ಸೇಫ್ಟಿ ಮಾಡಿದಿರಲ್ವಾ? ಹೌದು ಸರ್. ಮತ್ತೆ ನೀವು ಫ್ರಂಟ್ ಏನ್ ನೋಡ್ತೀರಾ, ಬ್ಯಾಕ್ ಸೈಡ್ ಎಲ್ಲಾ ಡೋರ್ಸ್ಗೂ ನೋಡಿ ಇಲ್ಲಿ 1 2 3 4 4 2 6 8 10 11 4 15 ಲಾಕರ್ಸ್. 15 ಪ್ಲಸ್ ಇದಲ್ದಿರ ಮೇಲೆ ಕೆಳಗಡೆನೂ ಒಂದ್ ಲಾಕ್ ಬರುತ್ತೆ. ಮತ್ತೆ ಇನ್ಸೈಡ್ ಇಂದ ನೀವು ಹಾಕಕ್ಕೆ ಒಂದು ಬೇಬಿ ಲಾಕ್. 18 ಲಾಕರ್ಗಳು. ಟೋಟಲ್ ನಿಮಗೆ 18 ಲಾಕಿಂಗ್ ಸಿಸ್ಟಮ್ ಬರುತ್ತೆ ಸರ್. ಓಕೆ. ಸೊ ಇದೆಲ್ಲ ಈಗ ರೆಡಿ ಇದೆಯಲ್ಲ, ಈ ತರ ರೆಡಿ ಇದ್ಬಿಡುತ್ತೆ ಡೋರ್ಸ್ ಎಲ್ಲ ತಗೊಂಡು ಹೋಗ್ಬೋದು ನಾವು. ಫ್ರಂಟ್ ಟು ಬ್ಯಾಕ್ ಸೇಮ್ ಡಿಸೈನ್ಸ್ ಇರುತ್ತೆ. ಹೌದು ಸರ್. ಸರ್ ಇದನ್ನ ನೋಡ್ಬೋದು, ಇದು ಎಷ್ಟು ರಿಚ್ ಆಗಿದೆ ಮತ್ತೆ ಹೇಗಿದೆ ಅಂತ. ಸೊ ನಮ್ಮ ಹತ್ರ GI ಜೊತೆಗೆ GL ಡೋರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನಿಮಗೆ GI ಅಂದ್ರೆ ನಾರ್ಮಲ್ ಡೋರ್ಸ್, ಅದಕ್ಕಿಂತ ಪ್ರೀಮಿಯಂ ಬೇಕಂದ್ರೆ GL. ಪ್ರೀಮಿಯಂ ಅಂದ್ರೆ GL ಸರ್. ಓಕೆ. ಸೊ ಇದು ನಿಮ್ಮ ಮನೇನ ವಿಲ್ಲಾ ಫೀಲ್ ಕೊಡುತ್ತೆ ಸರ್. ವಿಲ್ಲಾ ಹೇಗೆ ಫೀಲ್ ಕೊಡುತ್ತೋ ಆ ಥರ ಫೀಲ್ ಕೊಡುತ್ತೆ. ಮತ್ತೆ ನೋಡ್ಬೋದು ಇದರದ ಹ್ಯಾಂಡಲ್ಸ್ ಕೂಡ ಎಷ್ಟು ಎಲಿಗೆಂಟ್ ಆಗಿದೆ ಅಂತ.
ಅಂದರೆ ಥಿಕ್ನೆಸ್ಸು ಎಲ್ಲದೂ ಕೂಡ ಸ್ಟ್ರಾಂಗ್ ಆಗಿ ಎಸ್ ಸರ್, ಇದು ಬಂದ್ಬಿಟ್ಟು ನಿಮ್ಗೆ 100 mm ಥಿಕ್ನೆಸ್ ಇದೆ. ಅದು 80 mm ಆದರೆ ಇದು 100 mm. ಅದು 70 mm, ಇದು 100 mm ಇದೆ ಸರ್. ಓಕೆ. ಇವನ್ ಇಲ್ಲೂ ಕೂಡ ನೋಡಿ ಇಂಚಸ್ ಅವೆಲ್ಲ ಯಾವ ಥರ ಯೂಸ್ ಮಾಡಿದ್ದಾರೆ ಅಂತೇಳಿ. ಅಂದರೆ ಡೋರ್ ಕೂಡ ಸೌಂಡ್ ಆಗೋದು ಆ ಥರ ಏನೂ ಆಗಲ್ವಲ್ಲ? ಏನೂ ಆಗಲ್ಲ ಸರ್. ಸ್ಟಾರ್ಟಿಂಗ್ ಫ್ರಮ್ 20,000ದಿಂದನೇ ಇವ್ರ ಹತ್ರ ಸ್ಟೀಲ್ ಡೋರ್ಗಳು ಸಿಗ್ತಾ ಇದ್ದಾವೆ. ಯಾರು ಬೇಕಾದರೂ ಆರ್ಡ್ರ್ ಮಾಡ್ಬೋದು. ಸ್ಟಾರ್ಟಿಂಗ್ ಫ್ರಮ್ 20,000. ಸೊ ಡಿಪೆಂಡ್ ಆನ್ ಡಿಸೈನ್, ಡಿಪೆಂಡ್ ಆನ್ ಸೈಜ್, ಡಿಪೆಂಡ್ ಆನ್ ವರ್ಕ್, ಅದ್ರ ಮೇಲೆ ನಿಮಗೆ ಪ್ರೈಸ್ಗಳು ಡಿಪೆಂಡ್ ಆಗುತ್ತೆ. ಯಾರಿಗೆಲ್ಲ ಬೇಕೋ ಕಾಂಟ್ಯಾಕ್ಟ್ ಮಾಡ್ಬೋದು. ಮೇನ್ ಡೋರು ಮತ್ತು ಇಂಟರ್ನಲ್ ಡೋರ್ಸು ಎಲ್ಲದಕ್ಕೂ ಇದೆ. ಸೊ ನೋಡಿ ಅದು ತೆಗೆಯುತ್ತೆ ಮತ್ತು ಆಗ್ತಾ ಇದ್ದಲ್ಲಿ ಏನೇನು ಯಾವುದೇ ಕಾರಣಕ್ಕೂ ಸೌಂಡ್ ಗಿಂಟ್ ಇರೋದಿಲ್ಲ. ಇದು ಬಿಟ್ಟು ಇನ್ನು ಸುಮಾರು ಮಾಡಲ್ಸ್ ಇದೆ. ಬೇರೆ ಮೇಡಮ್? ಸರ್ ಇದು ಮಿಡಲ್ ಓಪನ್ ವಿತ್ ಬಾರ್ ಹ್ಯಾಂಡಲ್ ಇದೆ. ಓಕೆ. ತುಂಬ ಡೀಸೆಂಟ್ ಆಗಿ ನಿಮಗೆ ತುಂಬ ಚೆನ್ನಾಗಿ ಫೀಲ್ ಕೊಡುತ್ತೆ. ಸೊ ಇದು 4x7 ಸೈಜಲ್ಲಿ ಇದೆ. ಓಕೆ. ಇದಕ್ಕೂ ಸೇಮ್ ನಿಮಗೆ 18 ಲಾಕಿಂಗ್ ಸಿಸ್ಟಮ್ ಎಲ್ಲನೂ ಬರುತ್ತೆ. ಸರ್ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ಇದು 6 feet ವಿಡ್ತ್ ಇದೆ ಮತ್ತು ಇದರಲ್ಲಿ ನಿಮಗೆ 4 ಶೆಡರ್ಸ್ ಬರುತ್ತೆ. ಸೊ ಆಫ್ಟರ್ ಓಪನಿಂಗ್ ದಿಸ್ ನೀವು ಈ ಡೋರ್ನು ಓಪನ್ ಮಾಡ್ಬೋದು. ಅಂದರೆ 6 ಅಡಿ ಅಗಲ, 6 ಅಡಿ ಅಗಲ, 7 ಅಡಿ ಹೈಟ್ ಇದೆ ಸರ್. ಲೈಕ್ ಈ ಬಂಗ್ಲಾಗಳಿಗೆಲ್ಲ ಯೂಸ್ ಮಾಡ್ತಾರಲ್ಲ? ಹೌದು ಸರ್. ಮತ್ತೆ ಬಾಲ್ಕನಿಲೂ ನೀವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ, ತುಂಬ ರಿಚ್ ಲುಕ್ ಕೊಡುತ್ತೆ ನಿಮ್ಮ ಮನೆಗಳಿಗೆ. ಓಕೆ ಓಕೆ ಓಕೆ. ಅಂದರೆ ಇದರಲ್ಲಿ ಏನು ಮೇಡಮ್, ಏನು ಸ್ಪೆಷಲ್? 6 ಅಡಿ ಇರೋದ್ರಿಂದ ಏನು ಲುಕ್ಗೋಸ್ಕರನ? ಯಾವ ಸರ್ ಲುಕ್ ಅಲ್ಲ, ಸೇಫ್ಟಿ ಮತ್ತು ಲುಕ್ಸ್ ಎರಡೂ ಬರುತ್ತೆ. ಸೊ ಆಫ್ಟರ್ ಓಪನಿಂಗ್ ದಿಸ್ ಈ ಡೋರ್ ಓಪನ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಗ್ಲಾಸ್ ಪೋರ್ಷನ್ ಏನು ನೋಡ್ತಾ ಇದ್ದೀರಾ ಅದು ವಿಸಿಬಲ್ಗೂ ಯೂಸ್ ಆಗುತ್ತೆ. ಪ್ಲಸ್ ಅದನ್ನು ನೀವು ಓಪನ್ ಮಾಡ್ಬೋದು ಸರ್. ಸೊ ನಿಮಗೆ ಫುಲ್ ವಿಡ್ತ್ ಓಪನ್ ಮಾಡೋಕ್ಕೆ ಸ್ಪೇಷಿಯಸ್ ಆಗಿದೆ ಮತ್ತು ನಿಮ್ಮ ಮನೆನ ಇನ್ನಷ್ಟು ಸುಂದರವಾಗಿಯೂ ಇಡುತ್ತೆ ಸರ್. ಓಕೆ ಓಕೆ ಓಕೆ. ನೈಸ್. ಮತ್ತು ಆಲ್ಮೋಸ್ಟು ಎಲ್ಲ ಥರದ್ದು ಒಳಗಿಂದ ಆ ಗ್ಲಾಸಲ್ಲೂ ನೋಡ್ಬೋದು, ಒಳಗಡೆಯಿಂದ ಇದ್ರ ಮುಖಾಂತರ ಕೂಡ ನೋಡ್ಬೋದು. ಹೌದು ಸರ್ ಅಲ್ವಾ? 2 ಡೋರ್ಗೂ ಪ್ರೊವೈಡ್ ಮಾಡಿದ್ದಾರೆ ಅದನ್ನು. ಸೊ ಇದು ಏನು ನೋಡ್ತಾ ಇದ್ದೀರಾ, ನಿಮಗೆ 4x7 ಬೇಸಿಕ್ ಮಾಡೆಲ್ ಸರ್. ಇದು ನಿಮಗೆ ಪ್ರೈಸಿಂಗ್ ವುಡ್ಡು ಕಂಪೇರ್ ಮಾಡಿದ್ರೆ 40% ಕಮ್ಮಿಯಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ನೆಕ್ಸ್ಟ್ ನಿಮಗೆ 3x7 ಸೈಜ್ ಇದೆ. ಸೊ ಅದಕ್ಕೂ ನಮ್ಮ ಹತ್ರ ಅವೈಲಬಲ್ ಇದೆ ಡೋರ್ಸು. ಮತ್ತು 4x7 ನಿಮಗೆ ವಿತ್ ಗ್ಲಾಸ್ ಬೇಕು, ನಿಮ್ಮ ವ್ಯೂಸ್ ಒಳಗಡೆಯಿಂದ ಯಾರು ಬಂದಿದ್ದಾರಾ ಇಲ್ವಾ, ನಿಮ್ಮ ಸೇಫ್ಟಿಗೂ ನೋಡಬೇಕು. ಸೊ ಆ ಥರ ಡೋರ್ಸು ನಮ್ಮ ಹತ್ರ ಅವೈಲಬಲ್. ಇದೆಲ್ಲ GI ಡೋರ್ಸ್? ಇವು ಇದೆಲ್ಲ GI ಡೋರ್ಸ್. ಪ್ರೀಮಿಯಂ ಡೋರ್ಸ್ ಮಾತ್ರ GL ಆಗಿರುತ್ತೆ? GL ಆಗಿರುತ್ತೆ. ಏನಂದ್ರೆ GI GL ಅಂದ್ರೆ ಏನು ಸರ್? GI ಅಂದರೆ ಗ್ಯಾಲ್ವನೈಸ್ಡ್ ಐರನ್, GL ಅಂದರೆ ಗ್ಯಾಲ್ವಾಲಿಯಂ ಸರ್. ಓಕೆ 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 ಓಕೆ. ನೈಸ್. ಮತ್ತೆ ಬೇರೆ ಕಲೆಕ್ಷನ್ ಮೇಡಮ್? ಸರ್ ಇದು 4x7 ನಿಮಗೆ ನೋಡ್ಬೋದು. ಇದು ನಿಮಗೆ ಫಾರ್ಮ್ ಹೌಸ್ಗೆ ತುಂಬ ಸೂಟ್ ಆಗುವಂಥ ಕಲರ್ ಸರ್. ನೀವು ನೋಡಿದ ತಕ್ಷಣ ನಿಮ್ಗೆ ವಿಲೇಜಲ್ಲಿ ಫೀಲ್ ಕೊಡುತ್ತೆ ಇದು. ಅಲ್ಲಿ ನಿಮಗೆ ಮನೆ ಇದ್ದಿದ್ರೆ ಈ ಥರ ಡೋರ್ಸ್ ಇಡಬೇಕಂತ. ನಮಗೆ ಫಾರ್ಮ್ ಹೌಸ್ಗೆ ಈ ಡೋರ್ಸ್ ಫಾಸ್ಟ್ ಮೂವಿಂಗ್ ಇದೆ ಸರ್. ಸೊ ಇದು ಮದರ್ ಆ್ಯಂಡ್ ಸನ್ ಕಾನ್ಸೆಪ್ಟಲ್ಲೇ ಇದೆ. ಇದಕ್ಕೂ ಕೂಡ 18 lakhs? ಎಲ್ಲಾ ಡೋರ್ಸ್ಗೂ ನಿಮ್ಗೆ ಪ್ರತಿಯೊಂದಕ್ಕೂ ಚಿಕ್ಕ ಡೋರ್ ತಗೊಂಡ್ರೆ 18 lakhs. ನೀವು ಔಟರ್ ಡೋರ್ಸ್ ಏನೇನು ತಗೊಂತಾ ಇದ್ದೀರಾ ಎಲ್ಲದಕ್ಕೂ ನಿಮಗೆ 18 lakhs ಸಿಗುತ್ತೆ. 18 lakhs ಸಿಗುತ್ತೆ ಒಂದು ಡೋರ್ಗೆ. ಅದೇ ಹೇಳಲ್ವಾ ಆಗ್ಲೇ, ಡೋರ್ ಮುರಿದಾಕಬೇಕು ಹೊರತು ಲಾಕರ್ ಮುಖಾಂತರ ತೆಗಿಯಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಸಿಸ್ಟಮ್ ಪೆಟ್ರಾ ಡೋರ್ಸ್ ಅಂದ್ರೆ. ಸೊ ಇದು 3x7 ಇನ್ನೊಂದು ನಿಮಗೆ ಔಟರ್ ಡೋರ್ಸು. ಇಲ್ಲಾಂದ್ರೆ ಕೆಲವರು ರೆಂಟಲ್ ಪರ್ಪಸ್ಗೆ ಮನೆ ಕೊಡ್ಬೇಕು ಅನ್ಕೊಂಡಿರ್ತಾರೆ, ಚಿಕ್ಕ ಡೋರ್ ಸಾಕು, ಬಜೆಟ್ ಫ್ರೆಂಡ್ಲಿ ಆಗಿರ್ಲಿ. ಸೊ ಅವ್ರಿಗೆ ಇದೆಲ್ಲ ಮೇನ್ ಡೋರ್ಸು ನಿಮಗೆ ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅದಕ್ಕಿಂತ. ಈಗ ಹೊರಗಡೆ ಇರ್ತೀವಲ್ಲ, ಮಳೆ ಬರ್ತಾ ಇರುತ್ತೆ, ಅವಾಗೆಲ್ಲ ಟುಕ್ಕಿಡಿ ಅಲ್ವಾ ಇದು? ಇಲ್ಲ ಸರ್, ನಾವು ಯೂಸ್ ಮಾಡಿರೋ GI ಮೆಟೀರಿಯಲ್ ಆಗಿರೋದ್ರಿಂದ. ಸೊ ಇದು ರಶ್ ಪ್ರೂಫ್ ಮೆಟೀರಿಯಲ್, ಮತ್ತೆ ಇದು ವಾಟರ್ ರೆಸಿಸ್ಟೆಂಟ್, ಫೈರ್ ರೆಸಿಸ್ಟೆಂಟ್, UV ಪ್ರೊಟೆಕ್ಟೆಡ್, ನಾಯ್ಸ್ ರಿಡಕ್ಷನ್ ಎಲ್ಲ ಆಪ್ಷನ್ಸ್ ಇದರಲ್ಲಿ ಇದೆ ಸರ್. ನೆಕ್ಸ್ಟ್ ಇದೊಂಥರ ನೋಡಿ, ಈ ಯೂಶುವಲ್ ಆಗಿ ಸ್ಟಾರ್ ಹೋಟ್ಲ್ಗಳು, ಲಾಡ್ಜ್ಗಳು ಅಂತ ಕಡೆ ಈ ತರ ಡೋರ್ಸ್ ನ ನೋಡಿರ್ತೀವಿ ನಾವು. ಹೌದು ಸರ್. ಮತ್ತೆ ನೀವೇನು ನೋಡ್ತಾ ಇದ್ದೀರಾ ಎಲ್ಲ ಡೋರ್ಸು ಬರೀ ಔಟರ್ ಡೋರ್ಸ್ ಮಾತ್ರನಾ? ರೂಮ್ಸ್ಗೂ ಹಾಕೋಕ್ಕಾಗಲ್ವಾ ಅಂದರೆ ರೂಮ್ಸ್ಗೂ ಹಾಕ್ಬೋದು. ರೂಮ್ಸ್ಗೆ ಹಾಕೋದ್ರಲ್ಲಿ ನಿಮ್ಗೆ ಏನು ಡಿಫ್ರೆನ್ಸ್ ಬರುತ್ತೆ ಅಂದರೆ, ಇವಾಗ ಕೆಳಗಡೆ ವಸ್ಲು ಪಾಟ್ ಏನು ಬರ್ತಾ ಇದೆ ರೂಮ್ಸ್ಗೆ ಅದು ಬರಲ್ಲ. ಮತ್ತು ಲಾಕಿಂಗ್ ಸಿಸ್ಟಮ್ ಬಂದುಬಿಟ್ಟು ನಿಮಗೆ ಸಿಂಗಲ್ ಸೈಡ್ ಆಗಿರುತ್ತೆ. ಅಷ್ಟೇ ಡಿಫ್ರೆನ್ಸ್ ಬಿಟ್ಟರೆ ರಿಮೈನಿಂಗ್ ಎಲ್ಲಾನು ಇದಕ್ಕೇನು 70 mm ಮೆಟೀರಿಯಲ್ ಕೊಡ್ತೀವೋ ರೂಮ್ಸ್ಗೂ ನಿಮ್ಗೆ ಅದೇ ಮೆಟೀರಿಯಲಲ್ಲೇ ಸಿಗುತ್ತೆ ಸರ್ ಡೋರ್ಸು. ಸೊ ಆಗ ಇದು ಮೇನ್ ಡೋರ್ ಅಥವಾ ರೂಮ್ಸ್ಗೆ ಹಾಕೋದಾಯ್ತು? ಇದು ಮೇನ್ ಡೋರ್ ಸರ್. ಮೇನ್ ಡೋರು. ಸೊ ರೂಮ್ಸ್ಗೂ ಇದೇ ತರನೇ ಬರುತ್ತೆ? ಇದೇ ತರಾನೇ ಬರುತ್ತೆ. ಇದೇನ್ ನೋಡ್ತಾ ಇದೀರಾ ಸರ್, ನಿಮ್ಗೆ ಟೀಕ್ವುಡ್ ಫಿನಿಶಿಂಗ್ ಅಲ್ಲಿ ರೂಮ್ ಡೋರ್ಸ್ ಅವೈಲೇಬಲ್ ಇದೆ. ಟೀಕ್ವುಡ್ ಅಲ್ಲ, ಟೀಕ್ವುಡ್ ಅಂತೇಳಿ ಕನ್ಫ್ಯೂಸ್ ಆಗಬೇಡಿ. ಟೀಕ್ವುಡ್ ಕಲರ್ ಅಲ್ಲಿ ಸ್ಟೀಲ್ ಡೋರ್ ಸರ್. ಟೀಕ್ವುಡ್ ಕಲರ್ ಅಲ್ಲಿ, ವುಡ್ ಅಲ್ಲ ಇದು. 1% ವುಡ್ ಯೂಸ್ ಮಾಡಿಲ್ಲ ಇವರು. ಇಲ್ಲ ಸರ್. ಸೊ ಇದು ನಿಮಗೆ 70 mm ಅಲ್ಲಿ ಸಿಗುತ್ತೆ ಡೋರ್ಸು. ಮತ್ತೆ ನಿಮ್ಗೆ ಕೆಳಗಡೆ ಫ್ರೇಮ್ ಬರಲ್ಲ. ಲಾಕಿಂಗ್ ಸಿಸ್ಟಮ್ ಬಂದ್ಬಿಟ್ಟು ನಿಮ್ಗೆ ರೂಮ್ಸ್ಗೆ ನಿಮ್ಗೆ 8 ಲಾಕ್ಸ್ ಬರುತ್ತೆ ಸರ್.
ಟು 7 ವಿತ್ ಕೀ ಆಪ್ರೇಟ್ ಮಾಡ್ಬೋದು, 1 ಬೇಬಿ ಲಾಕ್ಸ್ ಬರುತ್ತೆ ಸರ್. ಸೊ ಇದು ನಿಮಗೆ ಎಕ್ಸಾಕ್ಟ್ ರೂಮ್ ಡೋರ್. ಇದು ಒಂದೇ ಡಿಸೈನಲ್ಲಿ ಸಿಗಲ್ಲ. ಸೊ ನೀವು ಏನೇನು ವುಡನ್ ಫಿನಿಶಿಂಗಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಡಿಸೈನ್ಸಲ್ಲೂ ನಿಮಗೆ ರೂಮ್ ಡೋರ್ಸ್ ಕೂಡ ಅವೈಲಬಲ್ ಇದೆ ಸರ್. ನೆಕ್ಸ್ಟ್ ನಮ್ಮ ಹತ್ರ ಏನು ನೋಡ್ತಾ ಇದ್ದೀರಾ ಸರ್, ಇದು ನಮ್ಮಲ್ಲಿ ಇರೋದ್ರಲ್ಲಿ ಸ್ಪೆಷಲ್ ಡೋರ್. ಸೊ ಇದನ್ನು ನೀವು ಔಟರಿಂದ ಹೀಗಿದೆ, ಬಟ್ ಇನ್ನರ್ ಸೈಡಿಂದ ಹೋಗಿ ನೀವು ನೋಡಿದ್ರೆ, ಸೊ ಯಾರಾದರೂ ಬಂದರೆ ನೀವು ಇಲ್ಲಿಂದಾನೇ ನೋಡಿ ಚೆಕ್ ಮಾಡ್ಬೋದು ಯಾರಾದರೂ ಬಂದಿದ್ದಾರಾ ಇಲ್ವಾ. ಹೌದು ಸರ್, ನಿಮ್ಗೆ ಡಬಲ್ ಸೇಫರ್ ಆಗಿರುತ್ತೆ. ಬರೀ ಸೇಫ್ಟಿಗೆ ಒಂದೇ ಅಲ್ಲ, ನೀವು ವೆಂಟಿಲೇಷನ್ಗೂ ಯೂಸ್ ಮಾಡ್ಕೊಬಹುದು. ಸೊ ಓಪನ್ ಮಾಡಿಬಿಟ್ರೆ ನಿಮ್ಗೆ ಯಾರಾದ್ರೂ ವೆಂಟಿಲೇಷನ್ಗೆ ನೀವು ಮಾರ್ನಿಂಗ್ ಟು ಈವ್ನಿಂಗ್ ವರ್ಗೂ ಓಪನ್ ಮಾಡ್ಬೋದು. ಮತ್ತೆ ಈ ಒಳಗಡೆ ಏನ್ ಡೋರ್ ನೋಡ್ತಾ ಇದ್ದೀರಾ ಇದಕ್ಕೂ ನಾವು ಲಾಕಿಂಗ್ ಸಿಸ್ಟಮ್ ಕೊಡ್ತಾ ಇದ್ದೀವಿ. ಅದಕ್ಕೂ ಲಾಕಿಂಗ್ ಸಿಸ್ಟಮ್ ಇದೆ. ಸೊ ಇದು ನಿಮ್ಗೆ ಡಬಲ್ ಸೇಫರ್ ಆಗಿರುತ್ತೆ, ವೆಂಟಿಲೇಷನ್ ಪರ್ಪಸ್ಗೂ ಯೂಸ್ ಆಗುತ್ತೆ, ಪ್ಲಸ್ ನಿಮ್ ಸೇಫ್ಟಿಗೂ ಇರುತ್ತೆ ಸರ್. ಡಿಫ್ರೆಂಟ್. ಸೊ ಇಲ್ಲಿ ನೀವು ಟ್ಯಾಪ್ ಮಾಡಿ ನಿಮಗೆ ವುಡನ್ ಸೌಂಡೇ ಫೀಲ್ ಕೊಡ್ತಾ ಇದೆ. ಬಟ್ ಇಲ್ಲಿ ನೀವು ಟ್ಯಾಪ್ ಮಾಡಿದಾಗ ಸ್ಟೀಲ್ ಸೌಂಡ್ ಫೀಲ್ ಕೊಡುತ್ತೆ. ಯಾಕೆ ಅಂದ್ರೆ ಇದು ಹಾಲೋ ಇದೆ, ಇದು ನಮ್ದು ಫುಲ್ ಫಿನಿಶ್ ಮೆಟೀರಿಯಲ್ ಇದೆ. ಸೊ ಇದು ಇನ್ಸ್ಟಾಲೇಷನ್ ಹೇಗಾಗುತ್ತೆ ಅಂದರೆ, ಇದು ನಾವು 4 ಸೈಡ್ಸ್ಗೂ ಕಾಂಕ್ರೀಟ್ ಫಿಲ್ಲಿಂಗ್ ಮಾಡಿ ಬುಲೆಟ್ ಲಾಕಿಂಗ್ಸ್ ಮಾಡ್ತೀವಿ. ಸೊ ಇನ್ಸ್ಟಾಲೇಷನ್ಗೂ ನಮ್ಮ ಪರ್ಸನ್ನೇ ಬರ್ತಾರೆ. ಸೊ ನೀವು ವರಿ ಆಗೋಂಥದ್ದಿಲ್ಲ. ಸೊ ಹೆಂಗಪ್ಪ ಇದೆ ಡೋರ್ಸ್ನ ಫಿಕ್ಸ್ ಮಾಡೋದು, ಡೋರ್ಸ್ ಏನೋ ತೊಗೊಂಡ್ಬಿಡ್ತೀವಿ, ಬಟ್ ಹೆಂಗೆ ಫಿಕ್ಸ್ ಮಾಡೋದು ಅನ್ನೋದಕ್ಕೆ ಏನು ವರೀಸ್ ಇಲ್ಲ. ಯಾಕೆಂದರೆ ಇನ್ಸ್ಟಾಲೇಷನ್ ಪರ್ಸನು ನಮ್ಮ ಕಡೆಯಿಂದನೇ ಬರ್ತಾರೆ, ಅವರೇ ನಿಮಗೆ ಡೋರ್ಸ್ ಇನ್ಸ್ಟಾಲ್ ಮಾಡಿಕೊಟ್ಟು ಬರ್ತಾರೆ ಸರ್. ಅದೆಲ್ಲಾದರೂ ಇರಲಿ, ಆಲ್ ಓವರ್ ಕರ್ನಾಟಕ ಸರ್. ಸೊ ನಿಮ್ಮ ಕಡೆ ಬಂದು ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ. ಹೌದು ಸರ್. ಸೊ ಟೊಲ್ ಇರೋದ್ರಿಂದ ಇಲ್ಲಿ ಅಥವಾ ಸಿಮೆಂಟ್ ಹಾಲು ಅದೆಲ್ಲ ಫಿಲ್ ಮಾಡಿ ಗಟ್ಟಿ ಆಗುತ್ತೆ, ಅವಾಗ ಈ ಸೌಂಡ್ ಬರೋದಿಲ್ಲ. ಈ ಫಿನಿಶ್ ಇರೋದ್ರಿಂದ ಇದು ವುಡ್ ಸೌಂಡ್ ಬರ್ತಾ ಇದೆ. ಹೌದು ಸರ್. ನೈಸ್. ಇದಕ್ಕೂ ಕೂಡ 18 lakhs. ಎಲ್ಲಾ ಡೋರ್ಸ್ಗೂ 18 lakhs ಕೊಡ್ತಾ ಇದೀವಿ ಸರ್. ನೆಕ್ಸ್ಟ್ ಏನು ನೋಡ್ತಾ ಇದ್ದೀರಾ ಸರ್, ಇದು ನಿಮಗೆ ತುಂಬಾ ಲಕ್ಸುರಿಯಸ್ ಆಗಿ ಕಾಣಿಸುತ್ತೆ. ಮತ್ತೆ ಇದರಲ್ಲಿ ಅಷ್ಟೇ ಅಲ್ಲ, ನಿಮಗೆ ಸ್ಮಾರ್ಟ್ ಲಾಕ್ ಕೂಡ ಇನ್ಬಿಲ್ಟ್ ಆಗಿದೆ. ಅಂದ್ರೆ ಬರೀ ಲಾಕರ್ಸ್ ಅಲ್ಲ, ಸ್ಮಾರ್ಟ್ ಲಾಕ್ ಕೂಡ ಅವೈಲಬಲ್ ಇದೆ ಸರ್. ಅಂದ್ರೆ ಸ್ಮಾರ್ಟ್ ಲಾಕ್ ಅಂದ್ರೆ ಏನೇನು ಆಪ್ಷನ್ಸ್ ಇದೆ ಅದರಲ್ಲಿ ಸರ್? ಇದರಲ್ಲಿ ನಿಮಗೆ ಪಾಸ್ವರ್ಡ್ ಇದೆ, ಫೇಸ್ ಐಡೆಂಟಿಫಿಕೇಶನ್ ಇದೆ, ಫಿಂಗರ್ ಪ್ರಿಂಟ್ ಇದೆ, ಕಾರ್ಡ್ ಆಕ್ಸೆಸ್ ಇದೆ. ಓಕೆ, ನೀವು ಪಾಸ್ವರ್ಡ್ ಎಲ್ಲ ಮರ್ತು ಹೋಗ್ಬಿಟ್ಟಿರ್ತೀರಾ, ಅವಾಗ ಏನು ಮಾಡೋದು, ಮ್ಯಾನ್ಯುಯಲ್ಲೂ ಯೂಸ್ ಮಾಡ್ಬೋದು ಸರ್. ನೈಸ್. ಎಲ್ಲೂ ವರಿ ಮಾಡೋ ಅವಶ್ಯಕತೆ ಇಲ್ಲ ಓನರ್ ಆಗಿರೋರು. ಇಲ್ಲ ಸರ್. ಮತ್ತೆ ನೀವು ಇವಾಗ ಅಬ್ರಾಡಲ್ಲಿ ಇರ್ತೀರಾ, ಯಾರೋ ಬರ್ತಾರೆ, ಸೊ ನಿಮ್ಮ ಕ್ಲೋಸ್ ರಿಲೇಟಿವ್ ಇರ್ತಾರೆ, ನೀವು ಅಲ್ಲಿಂದಾನೇ OTP ಥ್ರೂ ಕೂಡ ಅವ್ರಿಗೆ ಡೋರ್ ಓಪನ್ ಮಾಡೋ ಆಪ್ಷನ್ಸು ಇದೆ. ವಾ, ಏನ್ರಿ ಇದು ಹಿಂಗೆ ಲಾಕ್ ಓಪನ್ ಆಯ್ತು? ಹಾಂ ಸರ್. ಲಾಕ್ ಮಾಡಿ ಪಾಸ್ವರ್ಡ್ ಹಾಕಿ. ಇವಾಗ ನೀವೇ ಹಾಕ್ಬೋದು ಸರ್. ಈಗ ನೋಡಿ ಪಾಸ್ವರ್ಡ್ ಹಾಕ್ತಾ ಇದ್ದೀನಿ. ಈಗ ಲಾಕ್ ಆಟೋಮೆಟಿಕ್ಕಾಗಿ ನಾನು ತಳೆದೇ ಅದೇ ಓಪನ್ ಆಗುತ್ತೆ. ಆಗ ನೋಡಿ, ಅಂದರೆ ಲೈಕ್ ಸ್ಮಾರ್ಟ್ ಲಾಕರ್ಸ್ ಅಂದರೆ ಇದೇನೆ ಸಿಸ್ಟಮ್. ಅಂದರೆ ಫೇಸ್ ಮುಖಾಂತರನೂ ಓಪನ್ ಆಗುತ್ತೆ, ಕಾರ್ಡ್ ಮುಖಾಂತರ ಓಪನ್ ಆಗುತ್ತೆ, OTP ಮುಖಾಂತರ ಓಪನ್ ಆಗುತ್ತೆ. ಇಷ್ಟೆಲ್ಲ ಆಪ್ಷನ್ಸ್ ಇದ್ದಿದೆ. ಅದೆಲ್ಲ ಕೆಟ್ಟೋಯ್ತಾ, ಅದಿಲ್ಲಪ್ಪ ಯೂಸೇ ಆಗಲಿಲ್ಲ ನಿಮಗೆ. ಸೊ ಏನು ಮಾಡೋದು, ಲಾಕ್ ಆಗಿಬಿಟ್ರೆ ಲಾಕ್ ಆಗ್ತಿಲ್ಲ ಅಂದರೆ ಮ್ಯಾನ್ಯುಯಲ್ ಕೀ ಮುಖಾಂತರ ನಾವು ಅನ್ಲಾಕ್ ಮಾಡ್ಬೋದು. ಮತ್ತೆ ನೀವು ಅನ್ಕೋಬಹುದು ಬರೀ ಲಕ್ಸುರಿ ಡೋರ್ಸ್ ಮಾತ್ರನಾ ಅಂತ. ಇಲ್ಲ, ನಾವು ಎಲ್ಲಾ ಡೋರ್ಸು, ನೀವು ಏನ್ ಡೋರ್ಸ್ ತಗೊಂತೀರಾ ಎಲ್ಲಾ ಡೋರ್ಸ್ಗೂ ನಮ್ಮ ಹತ್ರ ಸ್ಮಾರ್ಟ್ ಲಾಕ್ ಆಪ್ಷನ್ಸ್ ಕೂಡ ಇದೆ ಸರ್. ಎಲ್ಲದಕ್ಕೂ ಇದೆ, ಎಲ್ಲಾ ಡೋರ್ಸ್ಗೂ ಇದೆ. ಸೊ ನೀವು ರೂಮ್ಸ್ ಅಲ್ಲಿ ಏನೋ ಇಡ್ತೀರಾ, ಸೊ ನಿಮ್ ರೂಮ್ ಡೋರ್ಸು ಸೇಫ್ ಆಗಿರ್ಬೇಕು, ಸೊ ನಾವು ಅದಕ್ಕೂ ಬೇಕಿದ್ರು ನಿಮ್ಗೆ ಸ್ಮಾರ್ಟ್ ಲಾಕ್ ಪ್ರೊವೈಡ್ ಮಾಡ್ತೀವಿ. ಸೊ ನೋಡಿ ಡಿಸೈನ್ಸ್ ನೋಡಿ ಯಾವ ಥರ ಇದೆ. ಅದೇ ಹಳೆ ಕಾಲದ ಮಹಾರಾಜರು ಮನೆಗಳಲ್ಲಿ ಮಾಡ್ತಾ ಇದ್ರಲ್ಲ ಡೋರ್ಗಳಿಗೆ, ಆ ಥರ ಡಿಸೈನ್ಸ್ ಇದೆ. ನಮ್ಮ ಹತ್ರ ಬರೀ ಡೋರ್ಸ್ ಮಾತ್ರ ಅಲ್ಲ, ವಿಂಡೋಸ್ ಕೂಡ ಅವೈಲಬಲ್ ಇದೆ. ಅದು ಕೂಡ ನಿಮಗೆ GI ಮೆಟೀರಿಯಲಲ್ಲೇ ಬರುತ್ತೆ, ಪೌಡರ್ ಕೋಟಿಂಗ್ ಆಗಿ ಫುಲ್ ಫಿನಿಶ್ ಆಗಿ ಬರುತ್ತೆ. ಸೊ ನಿಮ್ಮ ಮನೆ ಸೇಫಾಗೂ ಇರುತ್ತೆ, ಮತ್ತು ಇದು ಲಾಂಗ್ ಲಾಸ್ಟಿಂಗ್ ಆಗುತ್ತೆ. ನಿಮಗೆ ತುಂಬ ರಿಪೇರೀಸ್ ಆ ಥರ ಏನೂ ಬರಲ್ಲ. ಮೇಯ್ನ್ ನಿಮಗೆ ಡೋರ್ಸ್ದು ಸ್ಟೀಲ್ ವಿಂಡೋಸ್ದು ಅಡ್ವಾಂಟೇಜ್ ಏನಂದರೆ, ವಿಂಟರಲ್ಲಿ ಲೂಸ್ ಆಗೋದು, ಸಮ್ಮರಲ್ಲಿ ಟೈಟ್ ಆಗೋದು, ಆ ಥರ ನಿಮ್ಗೆ ಯಾವ ಪ್ರಾಬ್ಲಮ್ಸು ನಮ್ಮ ಡೋರ್ಸ್ ಆ್ಯಂಡ್ ವಿಂಡೋಸಲ್ಲಿ ಬರಲ್ಲ ಸರ್. ಸೊ ಇದು ನಿಮಗೆ ವಿತ್ ಗ್ಲಾಸ್ ಇದೆ. ಸೊ ನಿಮಗೆ ಮೆಶ್ಶು ಬೇಕು ಅಂದರೆ ನಮ್ಮ ಹತ್ರ ಮೆಶ್ ವಿಂಡೋಸ್ ಕೂಡ ಅವೈಲಬಲ್ ಇದೆ. ಸೊ ಇನ್ಸೈಡ್ ಏನು ನೋಡ್ತಾ ಇದ್ದೀರಾ ಅದು ಮೆಶ್ ಇದೆ, ಅದು ನಾವು ಯೂಸ್ ಮಾಡಿರೋದು SS ಮೆಶ್. ಸೊ ನಿಮಗೆ SS ಅಂದ್ರೇ ಗೊತ್ತಾಗ್ಬಿಡೋದು ಸ್ಲಶ್ ಪ್ರೂಫ್ ಮೆಟೀರಿಯಲ್. ಸೊ ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಇದರಲ್ಲಿ ನಾವು ನಿಮಗೆ ಯಾವ ಡಿಸೈನ್ಸ್ ಮತ್ತು ಯಾವ ಸೈಜ್ ಬೇಕಂದ್ರೂ ಕಸ್ಟಮೈಸ್ ಮಾಡಿಕೊಡ್ತೀವಿ. ಸೊ ಇದು ನಮಗೆ ಡೆಲಿವರಿಗೆ 30 to 40 days ಬೇಕಾಗುತ್ತೆ ವಿಂಡೋಸ್ಗೆ ಸರ್. ಇಷ್ಟೊತ್ತು ಶ್ರೀದೇವಿ ಮೇಡಮ್ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ರು. ಸೊ ಎಷ್ಟು MM ಥಿಕ್ನೆಸ್ ಬರುತ್ತೆ, ಎಷ್ಟು ಡಿಗ್ರಿಲಿ ಓಪನ್ ಆಗುತ್ತೆ, ಏನೆಲ್ಲ ಲಾಕರ್ಸ್ ಕೊಡ್ತಾ ಇದ್ದೀವಿ. ಸೊ ಸ್ಟಾರ್ಟಿಂಗ್ ಪ್ರೈಸ್ 19,000 20,000ಇಂದನೇ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮಲ್ಲಿ. ಆಲ್ ಓವರ್ ಕರ್ನಾಟಕದಾದ್ಯಂತ ಕೂಡ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಈ ಸ್ಟೀಲ್ ಡೋರ್ಸ್ ಬೇಕು ಅಂತಕ್ಕಂಥವ್ರು ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ದೀನಿ. ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನೀವು ಆರ್ಡ್ರ್ ಮಾಡ್ಬೋದು. ಡೈರೆಕ್ಟಾಗಿ ಬನ್ನಿ, JP ನಗರ್ ಬ್ರಾಂಚು. ಇದನ್ನು ನೀವು ಡೈರೆಕ್ಟಾಗಿ ಯಾವ ಥರ ಏನು ಟಚ್ ಆ್ಯಂಡ್ ಫೀಲ್ ಮಾಡಿ ನೀವು ನೋಡ್ಬೋದು. ಇದು ಡೆಮೋ ಯಾವ ಥರ ಡಿಸ್ಪ್ಲೇ ಮಾಡಿದ್ದಾರೆ, ಏನು ಎತ್ತ.
ಸೊ ಪ್ರತಿಯೊಂದು ತಿಳ್ಕೊಂಡು ಕೂಡ ನೀವು ಇನ್ಸ್ಟಾಲೇಷನ್ ಯೂಸ್ ಮಾಡ್ಬೋದು. ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.